ಆರ್ಟಿಸ್ಟ್ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಮೆಮೊರೇಬಲ್ ಆಗಿ ಲೈಫ್ ಟೈಮಿಗೆ ಉಳ್ಕೊಂಡಿದೆ. ನಾನು ಯಾವಾಗಲೂ ಕೇಳ್ತಿದ್ದೆ, ಸರ್ ಯಾವಾಗ ರಿಲೀಸ್ ಎನಿ ಟೈಮ್ ನಾನು ಫಸ್ಟ್ ಕ್ವಶನ್ನೇ ಇರ್ತಿದ್ದಿದ್ದು ರಿಲೀಸ್ ಯಾವಾಗ ಅಂತ. ಇವಾಗ ನಿಮ್ಮಲ್ಲಿ ಕ್ವಶನ್ ಇರ್ಬೋದು, ನಾವು ಯಾಕೆ ಥಿಯೇಟರ್ಗೆ ಬರಬೇಕು, ಯಾಕಂದರೆ ಎಲ್ಲ ಥರ OTT ಪ್ಲ್ಯಾಟ್ಫಾರ್ಮ್ಸ್ ಇದೆ, ಇವತ್ತು ನಾಳೆ ಬಂದುಬಿಡುತ್ತೆ ಮೂವಿ, ಯಾಕೆ ನಾವು ನೋಡಬೇಕು ಅಂತ. ಪೇರೆಂಟ್ಸ್ ಮೇಲೆ ಅದು ಆ ಫೀಲ್ ಎಲ್ಲರ ಪೇರೆಂಟ್ಸಿಗೂ ಅವರ ಲವ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಟು ಬಿ ಫ್ರ್ಯಾಂಕ್, ನಾನು ನನ್ನ ಅಮ್ಮನ ಯಾವತ್ತೂ ಹೋಗಿ ಮಮ್ಮಿ ಐ ಲವ್ ಯು ಎಕ್ಸ್ಪ್ರೆಸ್ ಯಾವತ್ತೂ ಮಾಡಲಿಲ್ಲ. ಆ್ಯಂಡ್ ಅವ್ರಿಗೆ ಎಷ್ಟು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಯಾಕೆ ನಿಮ್ಮ ಸುತ್ತಮುತ್ತ ಇರೋ ಕ್ಯಾರೆಕ್ಟರ್ಸ್ ಈ ಥರನೇ ಇದ್ದಾರೆ, ಈ ಕ್ಯಾರೆಕ್ಟರ್ ನೀನೇ ಮಗ ಅನ್ನೋ ಥರನೇ ಫೀಲ್ ಕೊಟ್ಟಿದ್ದಾರೆ. ಪ್ರತಿಮಾ ಮ್ಯಾಮ್ ಆ್ಯಂಡ್ ಭರತ್ ಸರ್ ತುಂಬ ಹೆಲ್ಪ್ ಮಾಡಿದ್ರು, ಯಾಕಂದರೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಸ್. ಅವರು ಒಂದೊಂದು ಕ್ಯಾರೆಕ್ಟರ್ಸ್ನ ಅಷ್ಟು ನೀಟಾಗಿ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಷ್ಟು ಹೇಳ್ತಿದ್ರೋ ಅವರ ಕೋಆರ್ಡಿನೇಷನ್ ಜೊತೆಗೆ ನನಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು ಅಂತ ಅನ್ನಿಸ್ತು. ಯಾಕಂದರೆ ಸೀನಿಯರ್ಸ್ ಹೇಳೋ ಮಾತು ನಮಗೆ ಒಂಥರ ತುಂಬ ಹೆಲ್ಪ್ಫುಲ್ ಅನಿಸುತ್ತೆ. ಯಾಕಂದರೆ ಅವರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡಿದಾಗ ಒಂದು ಖುಷಿ ಜೊತೆಗೆ ಅವ್ರು ನಮಗೆ ಹೆಲ್ಪ್ ಮಾಡ್ತಿದ್ದಾರೆ. ಆರ್ಟಿಸ್ಟ್ ಆಗಿಬಿಟ್ಟು ನಮ್ಮನ್ನ ಇನ್ನೂ ಚೆನ್ನಾಗಿ ಸ್ಕ್ರೀನ್ ಮುಂದೆ ತೋರಿಸ್ಕೊಳ್ಳೋಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ನನಗೆ. ಆ್ಯಂಡ್ ಭರತ್ ಸರಿಗೆ ನಾನು ಎಷ್ಟು ಥ್ಯಾಂಕ್ ಹೇಳಿದ್ರು ಸಾಲದು. ಯಾಕಂದರೆ ಅವ್ರ ಜೊತೆಗೆ ನಾನು ತುಂಬ ನರ್ವಸ್ ಆಗ್ತಾ ಇದ್ದೆ. ಪ್ರತಿಮಾ ಮ್ಯಾಮ್ ಶಿ ವಾಸ್ ಗೈಡಿಂಗ್ ಮೀ. ಬಟ್ ಭರತ್ ಸರ್ ಜೊತೆಗೆ ನಾನು ಅವ್ರನ್ನ ಮೀಟ್ ಮಾಡಿದ್ದು ಫಸ್ಟ್ ಟೈಮ್, ಎಂಟೈರ್ ಟೀಮ್ನೇ ನಾನು ಮೀಟ್ ಮಾಡಿದ್ದು ಫಸ್ಟ್ ಟೈಮ್. ಅಲ್ಲಿ ಯಾರನ್ನೂ ನಾನು ಅದಕ್ಕಿಂತ ಮುಂಚೆ ಮೀಟ್ ಮಾಡಿರಲಿಲ್ಲ. ಬಟ್ ಆನ್ ಸ್ಪಾಟಲ್ಲಿ ಭರತ್ ಸರ್ ನನಗೆ ಎನರ್ಜಿ ತುಂಬಿಸಿ, ಇಲ್ಲ ಮಾಡ್ಬೋದು ಮೇಡಮ್, ನಿಮ್ಮಿಂದ ಆಗುತ್ತೆ, ನೀವು ಮಾಡ್ತಾ ಇದ್ದೀರಾ, ಇನ್ನು ಕರೆಕ್ಷನ್ಸ್ನ ನನಗೆ ತುಂಬ ಮಾಡಿಕೊಟ್ರು. ಸೊ ಹಾಗಾಗಿ ಓವರ್ ಆಲ್ ನನಗೆ ಆರ್ಟಿಸ್ಟ್ ಎಕ್ಸ್ಪೀರಿಯನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಮೆಮೊರೇಬಲ್ ಆಗಿ ಲೈಫ್ ಟೈಮಿಗೆ ಉಳ್ಕೊಂಡಿದೆ. ನಾನು ಹೇಳ್ಬೇಕಂದ್ರೆ ನಮ್ಮ ನೇಚರ್, ಮಡಿಕೇರಿ ಸುತ್ತಮುತ್ತ ಭಾಗಮಂಡಲ ಆ್ಯಂಡ್ ನಮ್ಮ ದಸರಾ ಕ್ರೌಡ್ ಎಲ್ಲ ನಿಜವಾಗ್ಲೂ ನಾವು ಕ್ಯಾಶುವಲ್ ಆಗಿ ಹೋದಾಗನೇ ನಮಗೆ ಕೈಕಾಲು ಇಡೋಕ್ಕಾಗಲ್ಲ. ನಾವೇ ಇವಾಗೆಲ್ಲ ಬಿಟ್ಟಿದ್ದೀವಿ, ದಸರಕ್ಕ ಬೇಡ, ಆ ಕ್ರೌಡ್ ಎಲ್ಲ ನಮ್ಮಿಂದ ಕಂಟ್ರೋಲ್ ಮಾಡೋಕ್ಕೂ ಆಗಲ್ಲ, ಅಲ್ಲಿ ಹೋಗೋದೇ ಬೇಡ ಅನ್ನೋ ಥರ ಅನಿಸ್ಬಿಡುತ್ತೆ. ಯಾಕಂದ್ರೆ ಅಷ್ಟು ಔಟ್ಸೈಡರ್ಸ್ ವಿಸಿಟ್ ಮಾಡ್ತಾರೆ ಮಡಿಕೇರಿ ದಸರಕ್ಕೆ. ಅಂಥ ಒಂದು ಪ್ರೋಗ್ರಾಮ್ಸ್ ಅಲ್ಲಿ, ಅಂಥ ಒಂದು ಕ್ರೌಡ್ ಅಲ್ಲಿ ಆ್ಯಂಡ್ ಅಷ್ಟು ಡಿಫಿಕಲ್ಟ್ ಟಾಸ್ಕ್ ಇದ್ದ ನೇಚರ್ ಮಧ್ಯದಲ್ಲಿ ನಮ್ಮ ಟೀಮ್ ವರ್ಕ್ ಮಾಡಿರೋದು ಸಿಕ್ಕಾಪಟ್ಟೆ ಎನರ್ಜಿ ಕೊಟ್ಟಿದೆ. ಆ್ಯಂಡ್ ಈ ಎಕ್ಸ್ಪೀರಿಯನ್ಸ್ 1.5 year 2 years ನನಗೆ ಈ ಕನೆಕ್ಟೆಡ್ ಇದೆ ಟೀಮ್. ನಾನು ಯಾವಾಗಲೂ ಕೇಳ್ತಿದ್ದೆ, ಸರ್ ಯಾವಾಗ ರಿಲೀಸ್ ಎನಿ ಟೈಮ್ ನಾನು ಫಸ್ಟ್ ಕ್ವಶನ್ನೇ ಇರ್ತಿದ್ದಿದ್ದು ರಿಲೀಸ್ ಯಾವಾಗ ಅಂತ. ಆ್ಯಂಡ್ ಎಟ್ ಫೈನ್ ಡೇ ದ ರಿಲೀಸ್ ಡೇಟು ಅನೌನ್ಸ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ಎಲ್ಲರೂ ಥಿಯೇಟರಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇವಾಗ ನಿಮ್ಮಲ್ಲಿ ಕ್ವಶನ್ ಇರ್ಬೋದು, ನಾವು ಯಾಕೆ ಥಿಯೇಟರ್ಗೆ ಬರಬೇಕು, ಯಾಕಂದರೆ ಎಲ್ಲ ಥರ OTT ಪ್ಲ್ಯಾಟ್ಫಾರ್ಮ್ಸ್ ಇದೆ, ಇವತ್ತು ನಾಳೆ ಬಂದುಬಿಡುತ್ತೆ ಮೂವಿ, ಯಾಕೆ ನಾವು ನೋಡಬೇಕು ಅಂತ. ಟು ಬಿ ಫ್ರ್ಯಾಂಕ್ ಹೇಳ್ತೀನಿ, ನನಗೆ ಟೀಮ್ನ ಮೀಟ್ ಆದಾಗ ಏನೂ ಗೊತ್ತಿರಲಿಲ್ಲ. ಹೋಗ್ತಾ ಟೀಮಲ್ಲಿದ್ದ ಒಂದೊಂದು ಪರ್ಸನ್ದು ಕ್ವಾಲಿಟಿ ಅರ್ಥ ಆಯಿತು. ದ ಥಿಂಗ್, ಪ್ರೊಡ್ಯೂಸರ್ಸ್ ರವಿ ಸರ್ ಬಂದ್ಬಿಟ್ಟು ಅವರು ಸೌಂಡ್ ಇಂಜಿನಿಯರ್ ಅಂತ ಗೊತ್ತಾಯ್ತು. ಸೊ ಫಸ್ಟ್ ಥಿಂಗ್ ನಾನು ಹೇಳಬೇಕು ಅಂದರೆ ಸೌಂಡ್, ಮೂವಿ ಕಂಪ್ಲೀಟ್ ಆಗಿ ಸೌಂಡ್ ಮಾಡ್ತಾ ಇದೆ. ಬರೀ ಕ್ಯಾರೆಕ್ಟರ್ ಮೇಲೆ ಎಲ್ಲ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಆ್ಯಂಡ್ ಎಂಟೈರ್ ಬ್ಯಾಕ್ಗ್ರೌಂಡ್ ಸೌಂಡ್ಸ್ ಅಷ್ಟೇ ಚೆನ್ನಾಗಿ ವರ್ಕ್ ಆಗಿದೆ. ನೀವು ಮ್ಯೂಸಿಕ್ ಇದರಲ್ಲೇ ನೋಡಿರ್ಬೋದು, ಇವಾಗ ಔಟ್ ಆಗಿರೋ ಎಲ್ಲ ಸಾಂಗಲ್ಲಿ ನೋಡಿರ್ಬೋದು, ನಿಮಗೆ ಆಲ್ರೆಡಿ ಔಟ್ಪುಟ್ ಕಂಡು ಬಂದಿದೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಇವಾಗ ನಾನೇ ಎಲ್ಲೋ ಒಂದು ಶಾಪಿಗೆ ಹೋಗ್ತಾ ಇದ್ರೆ ನಮ್ಮ ಮೂವಿ ಸಾಂಗ್ ಪ್ಲೇ ಆದಾಗ ಏನೋ ಒಂದು ಖುಷಿ, ನಮ್ಮ ಮೂವಿ ಸಾಂಗ್ ಇದು ಅಂತ ಹೇಳ್ಕೊಳಕ್ಕೆ. ಯಾಕಂತ ಹೇಳಿದ್ರೆ ಆ ಮ್ಯೂಸಿಕ್ನ ಜನ ಆಕ್ಸೆಪ್ಟ್ ಮಾಡಿದ್ದಾರೆ, ಲೈಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಒಂದು ತಾಯಿ ಕ್ಯಾರೆಕ್ಟರ್ದು ಒಂದು ಸಾಂಗ್. ಸೊ ಪೇರೆಂಟ್ಸ್ ಮೇಲೆ ಅದು ಆ ಫೀಲ್ ಎಲ್ಲರ ಪೇರೆಂಟ್ಸಿಗೂ ಅವರ ಲವ್ನ ಎಕ್ಸ್ಪ್ರೆಸ್ ಮಾಡಲ್ಲ. ಟು ಬಿ ಫ್ರ್ಯಾಂಕ್, ನಾನು ನನ್ನ ಅಮ್ಮನ ಯಾವತ್ತೂ ಹೋಗಿ ಮಮ್ಮಿ ಐ ಲವ್ ಯು ಎಕ್ಸ್ಪ್ರೆಸ್ ಯಾವತ್ತೂ ಮಾಡಲಿಲ್ಲ. ಆ್ಯಂಡ್ ಅವ್ರಿಗೆ ಎಷ್ಟು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಯಾಕಂದರೆ ನಮ್ಮ ಒಳಗಡೆ ಆ ಫೀಲಿಂಗ್ಸ್ ಇರುತ್ತೆ. ಬಟ್ ಆ ಸಾಂಗ್ ಮೂಲಕ ನಾವು ಪೇರೆಂಟ್ಸ್ ಜೊತೆ ಕನೆಕ್ಟ್ ಆಗಿದ್ದೀವಿ. ಆ ಒಂದು ಸಾಂಗ್ ನಮಗೆ ಅಷ್ಟು ಕನೆಕ್ಟ್ ಆಗಿದೆ. ಅದ್ರ ಜೊತೆಗೆ ಒಂದು ಲವ್ ಸಾಂಗ್. ಸೊ
ಪೀಟರ್ ಅಂದ ತಕ್ಷಣ ನಾ ಟ್ರೈಲರ್ ಟೀಸರ್ ಬಿಟ್ಟ ತಕ್ಷಣ ಎಲ್ಲರೂ ಹಾರರಾ ಹೇಗ್ ತೋರ್ಸಿದ್ದಾರೆ, ಎಸ್ ನನ್ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಎಲ್ಲೂ ಯಾವುದೇ ತರ ಸ್ಟೋರಿ ಲೈನ್ಸ್ ನನಗಂತೂ ಬಿಟ್ಕೊಟ್ಟಿಲ್ಲ ಟೀಮ್. ಸೊ ನನಗೆ ನನ್ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ನಾನ್ ಈ ತರ ಕಾಣ್ಬೋದೇನೋ ಅಂತ. ಬಟ್ ಡಿಫ್ರೆಂಟ್ ಥಾಟ್ಸ್ ಇರೋದ್ರಿಂದ ಐ ಡೋಂಟ್ ನೋ ಯಾವ ತರ ತೋರ್ಸಿದ್ದಾರೆ ಅಂತ. ಬಟ್ ಹಾರರ್ ಆಗಿ ನಾನ್ ಕಾಣ್ತಿದ್ದೀನೇನೋ ಅನ್ನೋ ಭಯ ನನಗಿತ್ತು. ಬಟ್ ಆ ಸಾಂಗ್, ಲವ್ ಸಾಂಗ್ ರಿಲೀಸ್ ಆದಾಗ ಕಂಪ್ಲೀಟ್ ಆಗಿ ಎಲ್ಲರ ಥಾಟ್ ಡಿಫ್ರೆಂಟ್ ಆಗಿ ಬಂದಿದ್ದು, ಆನ್ಸರ್ ಬಂದಿದ್ದು, ಕ್ವಶನ್ ಕೇಳಿದ್ದು ಎಲ್ಲಾನು ಲವ್ ಸಾಂಗಾ, ಈವನ್ ಇದು ಲವ್ ಸ್ಟೋರಿನಾ ಅನ್ನೋ ತರ ಬಂತು. ಇಲ್ಲ ಇದು ಲವ್ ಸ್ಟೋರಿ ಇಲ್ಲ, ಅಗೇನ್ ಫ್ರೆಂಡ್ಶಿಪ್ ಬ್ಯಾಕ್ ಗ್ರೌಂಡ್ ರನ್ ಆಗುತ್ತೆ, ಫ್ರೆಂಡ್ಶಿಪ್ ಸಿಕ್ಕಾಪಟ್ಟೆ ಇಲ್ಲಿ ನಡೆಯುತ್ತೆ. ಯಾಕಂದ್ರೆ ನೀವು ಥಿಯೇಟರ್ ಬಂದು ನೋಡ್ಬೇಕು ಅಂದ್ರೆ ಯಂಗ್ಸ್ಟರ್ಸ್ಗೆ ನಾನು ಹೇಳ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಇವಾಗ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಫ್ಕೋರ್ಸ್ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ. ಯಾಕಂದ್ರೆ ತಾಯಿಯ ಒಂದು ಸಾಂಗ್ ನೋಡಿದಾಗ ನಿಮಗೆ ಈಸಿಯಾಗಿ ಕನೆಕ್ಟ್ ಆಗುತ್ತೆ, ಅದು ಫ್ಯಾಮಿಲಿ ಸ್ಟೋರಿ ಅಂತ. ಬಟ್ ಫ್ರೆಂಡ್ಸ್, ನಿಮ್ಮ ಫ್ರೆಂಡ್ಸ್ ನ ಕರ್ಕೊಂಡು ನೀವು ಥಿಯೇಟರ್ಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಿಮಗೆ ಒಂದು ಎಕ್ಸ್ಪೀರಿಯನ್ಸ್, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದಕ್ಕೆ ನಾನು 100% ಹೇಳ್ತೀನಿ, ಪರ್ಸನಲ್ ಎಕ್ಸ್ಪೀರಿಯನ್ಸ್ ಖಂಡಿತ ಆಗುತ್ತೆ. ಯಾಕಂದ್ರೆ ನಿಮ್ಮ ಸುತ್ತಮುತ್ತ ಇರೋ ಕ್ಯಾರೆಕ್ಟರ್ಸ್ ಈ ತರನೇ ಇದಾರೆ, ಈ ಕ್ಯಾರೆಕ್ಟರ್ ನೀನೇ ಮಗ ಅನ್ನೋ ತರನೇ ಫೀಲ್ ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಸಾಂಗ್ ಅಲ್ಲೇ ನೋಡ್ಬೋದು ಒಂದು ಫ್ರೆಂಡ್ಸ್ ರನ್ ಆಗೋದು, ಅವರ ಒಂದು ಎಕ್ಸ್ಪೀರಿಯನ್ಸ್, ಅವರ ಒಂದು ಚಂಡೆ, ಲೈಕ್ ಅವರ ಒಂದು ಮ್ಯೂಸಿಕ್ ವರ್ಕ್, ಆ ಒಂದು ಥಿಂಗ್ಸ್ ಅಲ್ಲಿ ಅವರ ಒಂದು ಲವ್ ಕೇರ್, ಫ್ರೆಂಡ್ಸಿಗೆ ಯಾವ ತರ ಎಲ್ಲ ಕೇರಿಂಗ್ ಇರುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ಸೊ ಫ್ರೆಂಡ್ಸ್ ಅಲ್ಲಿ ಬರೋ ಟ್ವಿಸ್ಟ್ಗಳು, ಯಾರ್ಯಾರು ಎಷ್ಟೆಷ್ಟು ಕೇರ್ ಮಾಡ್ತಾರೆ. ಸೊ ಫ್ರೆಂಡ್ಸ್ ತುಂಬಾ ಮ್ಯಾಟರ್ ಆಗ್ತಾರೆ ಲೈಫ್ ಅಲ್ಲಿ. ಯಾಕಂತ ಹೇಳಿದ್ರೆ ಫ್ಯಾಮಿಲಿ ಎಷ್ಟು ನಮಗೆ ಸಪೋರ್ಟ್ ಮಾಡುತ್ತಾ ಇಲ್ವಾ ಗೊತ್ತಿಲ್ಲ, ಫ್ರೆಂಡ್ಸ್ ಅಂತೂ ಎಲ್ಲ ಕಡೆ ನಿತ್ಯ ನಿಲ್ತಾರೆ. ಎಲ್ಲದ್ರಲ್ಲೂ ನೀವು ಹೋಗು, ನಾವಿದೀವಿ, ಏನಾಗುತ್ತೆ ಆಗ್ಲಿ ಅನ್ನೋ ತರನೇ ಎಲ್ಲ ಫ್ರೆಂಡ್ಸ್ ಇರ್ತಾರೆ. ಇವಾಗ ನನ್ನ ಸರ್ಕಲ್ ಅಲ್ಲಿ ನನಗೆ ಪರ್ಸನಲ್ ಆಗಿ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ. ಯಾಕಂದ್ರೆ ಯಾವುದೇ ತರ ಮೂವಿ, ಆಕ್ಟಿಂಗ್, ಮಾಡ್ಲಿಂಗ್ ಬ್ಯಾಕ್ ಗ್ರೌಂಡ್ ಇಲ್ಲದವಳು ನಾನಿವತ್ ನಿಮ್ ಮುಂದೆ ಇದ್ದೀನಿ ಅಂದ್ರೆ ಅದಕ್ಕೆ ಕಾರಣನೇ ಫ್ರೆಂಡ್ಸ್ ಸಪೋರ್ಟ್ ಇಂದಾನೆ ಇಲ್ಲಿ ತನಕ ಬಂದಿರೋದು. ಸೊ ಎಸ್, ಫ್ರೆಂಡ್ಸಿಗೆ ಇಂಪಾರ್ಟೆನ್ಸ್ ಕೊಡೋರು ಖಂಡಿತ ಈ ಮೂವಿನ ನೋಡ್ಬೇಕು ಅಂತ ಹೇಳ್ತೀನಿ. ಅಂಡ್ ಎಸ್, ಥಿಯೇಟರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡೋದಂತೂ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಯಾಕಂದ್ರೆ ಆ ಸೌಂಡ್ ನಿಮಗೆ ನಿಮ್ಮ ಮನೆಯಲ್ಲಿ, ನಿಮ್ಮ ಮೊಬೈಲಲ್ಲಿ ಎಲ್ಲೂ ನಿಮಗೆ ಸಿಗಲ್ಲ. ಥಿಯೇಟರಲ್ಲೇ ಬಂದ್ಬಿಟ್ಟು ನೀವು ಆ ಸೌಂಡ್, ಆ ಬ್ಯಾಕ್ ಗ್ರೌಂಡ್ಸ್, ಥಿಂಗ್ಸ್ ಅಂಡ್ ಎಂಟೈರ್ ಸ್ಟೋರಿನ ಎಂಜಾಯ್ ಮಾಡ್ತೀರಾ ಅಂತ ನಾನು ಹೇಳ್ತೀನಿ. 100% ಇದು ನಿಮಗೆ ಎಕ್ಸ್ಪೀರಿಯನ್ಸ್ ಕೊಟ್ಟೇ ಕೊಡುತ್ತೆ ಅಂತ ಹೇಳ್ತೀನಿ. ಸೊ ನಮ್ಮ ಮೂವಿ ವರ್ಲ್ಡ್ಸ್ ಆಫ್ ಪೀಟರ್ಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀವಿ. ಏಪ್ರಿಲ್ 10ಗೆ ಖಂಡಿತ ನೀವು ನಿಮ್ಮ ಪಕ್ಕದಲ್ಲಿರುವ ಎಲ್ಲಾ ಸಿನಿಮಾ ಥಿಯೇಟರ್ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗ್ತಾ ಇದೆ. ಪ್ಲೀಸ್, ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್, ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ. ನಮ್ಮ ಈ ಟೀಮಲ್ಲಿರೋ ಎಲ್ಲರಿಗೂ ನಿಮ್ಮ ಸಪೋರ್ಟ್ ಬೇಕಾಗಿದೆ. ಅಂಡ್ ಈಚ್ ಅಂಡ್ ಎವ್ರಿ ಕ್ಯಾರೆಕ್ಟರ್ ಅಷ್ಟೇ ಇಂಪಾರ್ಟೆಂಟ್ ಆಗಿದೆ. ಸೊ ಏಪ್ರಿಲ್ 10 ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂಡ್ ನಿಮ್ಮ ಫ್ರೆಂಡ್ಸ್ಗಳನ್ನೂ ಕರ್ಕೊಂಡು, ಫ್ಯಾಮಿಲಿಗಳನ್ನ ಕರ್ಕೊಂಡು ಬಂದು ಎಂಜಾಯ್ ಮಾಡಿ. ಥ್ಯಾಂಕ್ ಯು.